ಬಬಲೇಶ್ವರ ತಾಲೂಕಿನ ಮಮದಾಪುರಕ್ಕೆ ಬಂದಿದ್ದೀವಿ. ಐತಿಹಾಸಿಕ ಮತ್ತು ಪಾರಂಪರ್ಯವಾಗಿ ಪ್ರಖ್ಯಾತಿ ಗಳಿಸಿದಂಥ ಮಮದಾಪುರದಲ್ಲಿದ್ದೀವಿ. ಜಾತ್ರೆ ಅಂದ್ರೆ ನೋಡ್ರಿ, ಇಲ್ಲಿ ಮೂರು ಬಿಟ್ಟವರು ಜನ ಮರಳು, ಜಾತ್ರೆ ಮರಳು, ಎದಕ್ಕೋ ಏನೋ ಮರಳು ಅಂಥೇಳಿ ನಮ್ಗೆ ಉತ್ತರ ಕರ್ನಾಟಕದಾಗ ಮಾತಾಡ್ತಾರೆ. ಉನ್ಮಾದ ಉತ್ಪ್ರೇಕ್ಷೆ ಎಲ್ಲವನ್ನು ಒಳಗೊಂಡದ್ದು ಜಾತ್ರೆ. ಪ್ರತಿ ಹಳ್ಳಿಯಲ್ಲಿ ಒಂದೊಂದು ಥರ ಜಾತ್ರೆ ರೀ. ನಾವು ಅಂದ್ಕೊಂಡಂಗೆ ಜಾತ್ರೆ ನಮ್ಮ ಊರಾಗ ಹೆಂಗೆ ನಡೀತೈತಿ ಹಂಗೆ ನಡೆಯಂಗಿಲ್ಲ ರೀ. ನಾ ಜಾತ್ರೆ ಅಂದ್ರೆ ಏನೋ ಅನ್ಕೋತ ಹೋಗಿರ್ತೀವಿ ರೀ, ಅಲ್ಲಿ ಆಗೋದ ಬೇರೆ ಆಗಿರ್ತೈತಿ. ಈ ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ ಭಂಡಾರ ಜಾತ್ರೆ ಅಂತ ಕರಿತಾರೆ ರೀ. ಏನು ಉನ್ಮಾದ ಆ ಭಕ್ತಿಯ ಪರವಶೆಯಲ್ಲಿ ಹೆಂಗೋ ಆಡ್ತಾರೋ, ಏನು ಆಡ್ತಾರೋ, ಮೂಢನಂಬಿಕೆನೋ ಏನೋ ದೇವರ ಭಕ್ತಿಯಲ್ಲಿ ಮಿಂದೇಳುವಂಥದ್ದು ಅದೊಂದು ಆ ಊರಿನ ಪರಂಪರೆ, ಆ ಊರಿನ ಇತಿಹಾಸ, ಆ ಊರಿನ ಗ್ರಾಮ ದೇವತೆಗಳ ನಂಬಿಕೆ ಮೇಲೆ ಜಾತ್ರೆಗಳು ಭಾಳ ವಿಜೃಂಭಣೆಯಿಂದ ಸಾಗುತ್ತವೆ. ಭಕ್ತಿಯ ಪರವಶೆಯಲ್ಲಿ ಮಿಂದೇಳುತ್ತಾರೆ. ಕಾರ ಹುಣ್ಣಿಮೆ ಮೊದಲ ಇಂಥ ಜಾತ್ರೆ ಮಾಡಿ ಕೃಷಿಗೆ ಒಕ್ಕಲ್ತನಕ್ಕೆ ತಮ್ಮ ಕೆಲಸಕ್ಕೆ ಅಣಿ ಆಗುವುದಂಥದ್ದು ಕಾರ ಹುಣ್ಣಿಮೆ ಮೊದಲು ನಡೀತದ್ದು. ದುರ್ಗಾದೇವಿ ದ್ಯಾಮೋ ಜಾತ್ರೆ ಮಮದಾಪುರ ಒಳಗೆ ಭಾಳ ಅದ್ದೂರಿಯಾಗಿ ನಡೀತ್ರಿ. ಹೀಗಾಗಿ ಭಾಳ ದಿನ ಆಯ್ತು ನಮಗೂ ಹೇಳಿದ್ರು, ಇಲ್ಲ ನಮ್ಮೂರು ಜಾತ್ರೆ ಮಾಡ್ಲಿಕ್ಕೆ ಬರ್ರಿ ಅಂಥೇಳಿ ಗೌಡರು ನಮಗೆ ಆಹ್ವಾನ ಕೊಟ್ಟಾಗ ಆಯಿತು ಬರ್ತೀವಿ ಅಂದಾಗ ನೋಡಲಿಕ್ಕೆ ನಾನು ಬಂದ್ರಿ. ಬಿಜಾಪುರದಿಂದ ರೀ 30 ಕಿಲೋಮೀಟ್ರ 27 ಕಿಲೋಮೀಟ್ರ ಆದ್ಮ್ಯಾಗ ಬಬಲೇಶ್ವರ ತಾಲೂಕು ಹತ್ತೈತ್ರಿ. ಅಂದ್ರೆ ಆ ಬಸ್ ಸ್ಟ್ಯಾಂಡ್ದಿಂದ ನೀವು ಮುಂದೆ ಬಂದ್ರೆ ಹಲಗಣಿ ಹತ್ತದ್ರೆ ಅಲ್ಲಿ ಜಾಗೃತ ಹನುಮಾನ ದೇವಸ್ಥಾನದಿಂದ ಮತ್ತೆ ಮುಂದೆ ಬಂದ್ರೆ ಅಲ್ಲೊಂದು ಕ್ರಾಸ್ ಸಿಗುತ್ತೆ. ಜಮಖಂಡಿ ಹೋಗೋ ಕ್ರಾಸ್ ಬಿಟ್ಟು ನೀವು ಮುಂದೆ ಶೇಗುಣಸಿ ಮ್ಯಾಗ ಹಾಸಿ ಬಂದ್ರೆ ನಿಮಗೆ ಇಲ್ಲಿ ಮಮದಾಪುರ ಇತಿಹಾಸ ಪ್ರಸಿದ್ಧ ಗ್ರಾಮ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ರೀ. ಎರಡನೇ ಆದಿಲ್ ಶಾ ಕೊಂಕಣಕ್ಕೆ ಏನು ಹೋಗಿ ಬರ್ತಾನೆ, ಅಲ್ಲಿ ಅವನ ಕಣ್ಣಾಗ ಏನು ಕಾಣದೈತಿ, ನನಗೂ ಯಾಕಿಂತ ದೊಡ್ಡ ಕೊಂಕಣ ಪರಿಸರ ನೋಡಬೇಕು, ನಾನು ನೋಡಬೇಕು ಅಂಥೇಳಿ ಕನಸು ಕಂಡಂದು ನನಸು ಮಾಡಿದಂಥ ಕ್ಷೇತ್ರ ಮಮದಾಪುರ ರೀ. ಹೀಗಾಗಿ 7 ಊರುಗಳನ್ನು ಎಲ್ಲ ಸ್ಥಳಾಂತರ ಮಾಡ್ತಾನೆ ರೀ. ಆ ಊರ ಮುಂದಿನ ವಿಷಯದಾಗ ಹೇಳ್ತಾನೆ ರೀ. ಯಾಕಂದ್ರೆ ಕೆರೆ ವಿಷಯ ಮತ್ತು ಆದಿಲ್ ಶಾನ ವಿಷಯ ಇಲ್ಲಿ ತರಂಗಿಲ್ಲ. ಹೀಗಾಗಿ ಸಂಕ್ಷಿಪ್ತವಾಗಿ ಅಟ್ಟ ಹೇಳಿ, ಈ ಭಂಡಾರ ಜಾತ್ರೆ ಎಷ್ಟು ಮಾಡಿದ್ರಪ್ಪ ಅಂದ್ರೆ 8 ಟನ್ ನಮಗೂ ನಂಬಲಾಕ ಆಗ್ತಿದ್ದಿಲ್ಲ ರೀ. ಅದಕ್ಕೆ ನೋಡಿ 2 ಟ್ಯಾಕ್ಟರ್ ತುಂಬಿದಂಥ ಭಂಡಾರ ಇಡೀ ಊರೆಲ್ಲ ಹಳದಿ ಕಾಣ್ತಿತ್ತು. ನನಗೂ ಬಿಡಲಿಲ್ಲ ರೀ, ಹಂಗೆ ಗೊತ್ತಿದ್ರು. ಇವತ್ತು ನಾವು ಎಲ್ಲಿ ಬಂದೀವಿ ಅಂದ್ರೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಮದಾಪುರಕ್ಕೆ ಬಂದಿದ್ದೀವಿ. ಐತಿಹಾಸಿಕ ಮತ್ತು ಪಾರಂಪರ್ಯವಾಗಿ ಪ್ರಖ್ಯಾತಿ ಗಳಿಸಿದಂಥ ಮಮದಾಪುರದಲ್ಲಿದ್ದೀವಿ. ಯಾರು ಆದಿಲ್ ಶಾನ್ ಕಾಲದಿಂದ ಕೂಡ ಇದು ಪ್ರಖ್ಯಾತಿ ಗಳಿಸಿದಂಥ ಊರು. ಎಲ್ಲ ಕಾರ್ಯಕ್ರಮಕ್ಕೆ ಸಹಿ ಹರಿಸಿಕೊಂಡ ಊರು ಮಮದಾಪುರ. ಹುಣ್ಣಿಮೆಗೆ ಒಂದು ದಿನ ಮುಂಚಿತವಾಗಿ ಇಲ್ಲಿ ಬಹಳ ಅದ್ದೂರಿಯಾಗಿ ದುರ್ಗಾದೇವಿ ಮತ್ತು ದ್ಯಾಮೋನ ಜಾತ್ರೆ ಅದ್ದೂರಿಯಾಗಿ ನಡೀತದೆ. ಎಲ್ಲ ಕ್ಲಿಪ್ಗಳು ನೀವು ಪೂರ್ಣ ನೋಡಿ ಗೊತ್ತಾಗುತ್ತೆ. ಈಗ ಅಂದ್ರೆ ಇದು ಭಂಡಾರದ ಜಾತ್ರೆ ಅಂತ ಕರಿತೀವಿ ನಾವು. ಅಂದ್ರ ದೇವಿಗೆ ಶ್ರೇಷ್ಠವಾದದ್ದು ಭಂಡಾರ. ಈ ಸಲ ನೀವು ಎಷ್ಟು ಭಂಡಾರ ತಂದಿರಿ ಸರ್? ನಾವು ಈ ಸರಿ 250 ಬ್ಯಾಗ್ ತಂದಿವ್ರಿ. 250 ಬ್ಯಾಗ್ ಅಂದ್ರೆ 200 ಒಂದ್ 8 ಟನ್ ಭಂಡಾರ. 8 ಟನ್ನಿನ 2 ಟ್ರ್ಯಾಕ್ಟರ್ ಅಂದ್ರೆ 16 ಟನ್ ಆಯ್ತು. 16 ಟನ್ ಭಂಡಾರದ ಜಾತ್ರೆನ ನೋಡ್ತಾ ಇದ್ರಿ. ಹೀಗಾಗಿ ವಿಶೇಷವಾಗಿ ಇಲ್ಲಿ ಬಹಳ ಅದ್ದೂರಿಯಾಗಿ ನಡೆಯುವಂತ ದುರ್ಗಾದೇವಿ ಜಾತ್ರೆ ಮತ್ತೆ ದ್ಯಾಮೋಹನ ಜಾತ್ರೆಯಲ್ಲಿ ವಿಶೇಷವಾಗಿ ಬಹಳ ಅದ್ದೂರಿಯಾಗಿ ನಡುತ್ತೆ. ಭಂಡಾರ ಜಾತ್ರೆ ಅಂತ ನಾವು ಕರಿತೀವಿ. ಹೀಗಾಗಿ ಎಲ್ಲ ವಿಡಿಯೋವನ್ನ ನೋಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸರ್. ಈ ದುರ್ಗಾದೇವಿ ಜಾತ್ರೆ ಮತ್ತು ದ್ಯಾಮೋನ ಜಾತ್ರೆ ಅಂದ್ರೆ ಭಾಳ ಪ್ರಸಿದ್ಧ ರೀ ಇಲ್ಲಿ. ಮತ್ತು ಇನ್ನೊಂದು ರೀ,
ಇಲ್ಲಿ ಕಾರ್ತಿಕ ಉತ್ಸವ ಮಾಡ್ತಾರೆ ರೀ, ಸಿದ್ದರಾಮೇಶ್ವರ ಜಾತ್ರೆ. ಹೀಗಾಗಿ ಅಲ್ಲಿ ಕೂಡ ನೀವು ನೋಡ್ಲಿಕ್ಕೆ ಬರ್ಬೇಕು ರೀ, ಭಾಳ ಚಂದ ಮಾಡ್ತಾರೆ. ಮತ್ತು ಕಾರಹುಣ್ಣಿ 7 ಊರ ಎತ್ತುಗಳನ್ನು ಕರಿ ಸಂಭ್ರಮ ಆಚರಿಸೋದು ಭಾಳ ವಿಷಯ ಇರತ್ತೆ. ಹೀಗಾಗಿ ನಾ ಇವು ಎಡ ಮಾಡ್ಕೊಂಡು ಬನ್ರಿ. ಇದು ಹೀಗಾಗಿ ದುರ್ಗಾದೇವಿ ಮತ್ತು ದ್ಯಾಮೋ ಜಾತ್ರೆ ಭಾಳ ವಿಶೇಷವಾಗಿ 8 ಟನ್ ಭಂಡಾರ ಹಾರಿಸಿ ಖುಷಿಪಟ್ಟ ಇಡೀ ಊರನ್ನೇ ಭಂಡಾರದಾಗ ಮುಳುಗಿತ್ತು. ಇಡೀ ಓಣಿ ಎಲ್ಲ ರಸ್ತೆ ತುಂಬೆಲ್ಲ ಬರೀ ಭಂಡಾರ, ಎಲ್ಲಿ ನೋಡಿದ್ರು ಕಾಲಿಟ್ಟರು ಅಷ್ಟು ಹಳದಿಮಯ, ಒಂದಿಟ್ಟು ಕೇಸರಿಮಯ ಥರ ನೋಡ್ರಿ ಹೆಂಗೆ ಕಾಣ್ತೈತಿ. ಹೀಗಾಗಿ ಮೊದಲೇ ಟ್ಯಾಕ್ಟರ್ದಾಗ ಈಗ ಭಂಡಾರ ಬರತೈತಿ ಉತ್ಸವದಾಗ. ಹೀಗಾಗಿ ಪಲ್ಲಕ್ಕಿ ಮುಂದೆ ಇದು ಬರ್ತಾವ್ರಿ. ಇನ್ನೊಂದು ಟ್ಯಾಕ್ಟರ್ ಎಕ್ಸ್ಟ್ರಾ ನಿಂತೈತಿ ರೀ, ಅದು ಕೂಡ ಬರ್ಲಾತೈತಿ. ಪೂರಾ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ರೀ 8 ಟನ್ ಹೆಂಗೆ ಹಾರಿಸಿದ್ರು ಅನ್ನೋದು. ಹೀಗಾಗಿ ನೋಡ್ರಿ ಹೆಂಗೆ ತೊಗೊಂಡು ಬರ್ಲಾತ್ತಾರ ಹೊತ್ಕೊಂಡು. ಈ ದುರ್ಗಾ ಜಾತ್ರೆದ ನೀವು 1ನೇ ಭಾಗದಾಗ ನೋಡ್ರಿ, 2ನೇ ಭಾಗದಾಗ ಗೌಡ್ರ ಮನೆತನದಿಂದ ಉಡಿ ತುಂಬೋ ಸಾಮಾನು ಊರ ಮಂದಿ ಎಲ್ಲ ಏನು ಮಾಡ್ತಾರೆ, ಅವತ್ತ ಸಂತಿ ಮಾಡಿ ಗೌಡ್ರ ಮನೆಗೆ ತಲುಪಿಸಿ ಅಲ್ಲಿಂದ ಮತ್ತು ಉಡಿ ತುಂಬೋ ಸಾಮಾನು ತಂದು ದುರ್ಗಾದೇವಿ ಮತ್ತು ದ್ಯಾಮ ದೇವತೆಗೆ ಉಡಿ ತುಂಬೋದು, ಸೀರೆ ಉಡಿಸೋದು ಎಲ್ಲ ಶೃಂಗಾರ ಮಾಡಿದ್ಮ್ಯಾಗ ಜಾತ್ರೆ ಚಾಲು ಆಗತ್ತೆ ರೀ. ಇದು ಒಂದು ದಿನ ಜಾತ್ರೆ ಆದ್ರಕ್ಕೆ ಎಷ್ಟು ಭಾಳ ದೂರ ಅಂದರೆ 7 ಊರು ಮಂದಿ ಎಲ್ಲ ಕೂಡಿ ಜಾತ್ರೆ ಮಾಡ್ತಾರೆ. ದುರ್ಗಾ ಜಾತ್ರೆ, ದ್ಯಾಮೋನ ಜಾತ್ರೆ 2 ಕೂಡೇ ಮಾಡ್ತಾರೆ. ಹೀಗಾಗಿ ಭಾಳ ಮಂದಿ ಬರ್ತಾರೆ ಇಲ್ಲಿ. ಮತ್ತು ಇಲ್ಲಿ ಏನಪ್ಪ ಅಂದ್ರೆ ವಿಶೇಷ ಬುತ್ತಿ ಜಾತ್ರೆ ಅಂತೇಳಿ ಮಾಡ್ತಾರೆ. ದೂರ ಊರಿನವ್ರು ಬಂದವರು ದೇವರಿಗೆ ಎಡೆ ಮತ್ತು ನೈವೇದ್ಯ ಮಾಡ್ಕೊಂಡು ರೊಟ್ಟಿ ಅವನ್ನೆಲ್ಲ ಕಟ್ಕೊಂಡು ಬಂದ ಇಲ್ಲಿ ಅವರ ಬಂದು ಪ್ರಸಾದ ಮಾಡ್ಕೊಂಡು ಎಲ್ಲರಿಗೂ ಹಂಚಿ ಹೋಗುವಂಥದ್ದು ಹಿಂಗೈತ್ರಿ. ಮತ್ತು ನೀವು ಬಂದ್ರೆ ಅಂದ್ರೆ ಬರೀ ಮಮದಾಪುರ ಅಟ್ಟ ನೋಡ್ಕೊಂಡು ಹೋಗ್ಬೇಡ್ರಿ. ಅದ್ರ ಪಕ್ಕದಾಗ ಕಾಕಣಿಕೆ ಐತ್ರಿ, ಮಹಿಪತಿ ರಾಯರ ಕ್ಷೇತ್ರ ಐತ್ರಿ. 5 ಭಾಷೆ ಮಾತಾಡುವಂಥ ವಿದ್ವಾಂಸರು ಇದ್ರು ಇಲ್ಲಿ. ಹೀಗಾಗಿ ಆದಿಲ್ ಶಹ ಭಾಳ ಇಲ್ಲಿ ಇದು ಮಾಡಿವಾದ. ಹೀಗಾಗಿ 2 ಕೆರೆ ಭಾಳ ದೊಡ್ಡ ಅದಾವ್ರಿ. ಆ ಕೆರೆಯಿಂದ ಇಲ್ಲೆಲ್ಲ ನೆಲ ಬೆಳೆದು ಮತ್ತು ನೀರಾವರಿ ಮಾಡಿದ 7 ಊರನ್ನ ಸ್ಥಳಾಂತರ ಮಾಡಿ ಇಲ್ಲಿ ದೊಡ್ಡ ಕೆರೆ ಕಟ್ಟಿಸಿ ಮಮತಾಜ್ ಅಂದರೆ ತನ್ನ ಮಗಳ ಹೆಸರಿಗಾಗಿ ಮಮತಾಜ್ ಕೆರೆ ಹೋಗಿ ಮಮದಾಪುರ ಅಂತೇಳಿ ಇತಿಹಾಸ ಇರ್ತೈತಿ. ಇನ್ನೂ ಭಾಳ ಇದ್ರದ್ದು ಇತಿಹಾಸ ಐತಿ. ಅದನ್ನು ಪೂರಾ ನಿಮ್ಗೆ ದಾಖಲೆ ಸಮೇತ ಶಾಸನ ಸಮೇತ ನಿಮ್ಗೆ ಹೇಳಕ್ಕೆ ಮತ್ತೊಂದು ದಿನ ಇದಕ್ಕೆ ಸಪ್ರೇಟ್ ಬರ್ತೀನಿ ರೀ. ಹೀಗಾಗಿ ಅದನ್ನು ಹೇಳಕ್ಕೆ ಇನ್ನೂ ಟೈಮ್ ಐತಿ. ಈಗ ಏನೈತಿ ಜಾತ್ರೆ ಉತ್ಸವ ಕಾರಹುಣ್ಣಿ ಐತಿ. ಹೀಗಾಗಿ ಅದ್ರ ಬಗ್ಗೆ ಅಟ್ಟ ವಿಷಯ ತೊಗೊಂಡು ಬಂದ್ರಿ. ಈಗೇನು ಬಡಿಗೆ ತೊಗೊಂಡು ಬಂದಾರ ಅದು ಅತಿ ದೊಡ್ಡ ಶಸ್ತ್ರ. ಆದಿಲ್ ಶಾಹನ ಕಾಲದಿಂದ ಕೂಡ ಅದನ್ನು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಈಗ ನೋಡ್ತಿರಲ್ಲ ಉನ್ಮಾದಕ ಒಳಗಾದಂಥ ಆ ಭಕ್ತಿಯಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥ ಸಮಯ. ಈಗ ದುರ್ಗಾದೇವಿ ಗುಡಿಯಿಂದ ದ್ಯಾಮೋನ ಗುಡಿವರೆಗೆ ಪಲ್ಲಕ್ಕಿ ಉತ್ಸವ ನಡ್ಲಿಕ್ಕೈತ್ರಿ. ಮುಂಜಾನೆ ಹಿಡಿದು ಚಲೋ ಆದ್ರೆ ಜಾತ್ರೆ, ಸಂಜೆ ಜಾತ್ರೆ ಭಾಳ ಅದ್ಧೂರಿಯಾಗಿ ನಡೆದೈತ್ರಿ. ಬರೀ ಭಂಡಾರ ಜಾತ್ರೆ ಮತ್ತು ಹಲವಾರು ವಿಧದ ಕಾರ್ಯಕ್ರಮ ಇರ್ತಾವ್ರಿ. ಹೀಗಾಗಿ ನಾ ಇದನ್ನ ಅಷ್ಟ ಮಾಡ್ಕೊಂಡು ನಿಮಗೆ ತೋರಿಸೀನಿ ರೀ. ಹೀಗಾಗಿ ಉನ್ಮಾದ ಒಳಗಾದಂಥ ಮಹಿಳೆಯರು, ಪುರುಷರು ಇಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗತೈತಿ. ಅವರವರ ಭಕ್ತಿ ಅವರವರಿಗೆ ಬಿಟ್ಟಿದ್ದು. ಹೀಗಾಗಿ ದೇವಾಲಯಗಳು ಶಿಲೆಯಲ್ಲಿ ಧರ್ಮ ಸಂಸ್ಕೃತಿ ದೀಪದಲ್ಲಿ ಬೆಳಕು ಹರಡುವ ಐತಿಹಾಸಿಕ ತಾಣ. ಪಂಡಿತರ ಪಾದ ಸ್ಪರ್ಶದಿಂದ ಪಾವನವಾದ ಪುಣ್ಯ ಭೂಮಿ ಇತಿಹಾಸವೇ ಮಾತನಾಡುತ್ತವೆ. ಇಲ್ಲಿ ಶಿಲ್ಪವೋ ದೇವರ ಶ್ವಾಸವೋ ಪಾಪ ವಿಮೋಚನೆ ಪಥದಲ್ಲಿ ಪರಂಪರೆಯ ಪ್ರಾಣವಿದೆ, ತ್ಯಾಗವಿದೆ, ಬಲಿದಾನವಿದೆ, ಭಕ್ತಿಯ ಉನ್ಮಾದವಿದೆ, ಆಧ್ಯಾತ್ಮದ ನವೋತ್ಸವ ಇಲ್ಲಿ ಹುಟ್ಟಿದೆ. ಪಂಡಿತರ ಸಂಸ್ಕೃತದ ಇಲ್ಲಿ ನೆಟ್ಟಿದೆ. ಹಳೆಯ ಶಿಲ್ಪ ಹೊಸ ಕಥೆ ಹೇಳುತ್ತಾ ಹೊರಟಿದ್ದೇನೆ. ಈ ಪವಿತ್ರ ಕ್ಷೇತ್ರ ಶಾಶ್ವತ ಸತ್ಯದ ಸಾಕ್ಷಿಯಾಗಿ ನಿಮಗೆಲ್ಲ
ದೃಶ್ಯ ಕಾವ್ಯ ಮೂಲಕ ತೋರಿಸ್ತಾ ಹೊರಟಿದ್ದೀನಿ. ಒಂದೊಂದು ಜಾತ್ರೆಗಳು ಒಂದೊಂದು ವಿಭಿನ್ನವಾಗಿ, ಎಷ್ಟೋ ಜಾತ್ರೆಗಳು ಮುಖ್ಯವಾಹಿನಿಗೆ ಬರದೆ ಒಳಗೆ ಹಾಗೆ ನಡೀತಾ ಇದ್ವಿ. ಅಂಥ ಜಾತ್ರೆಗಳನ್ನು ಹುಡುಕಿ ನಾನು ಇವತ್ತು ತರ್ತಾ ಇದ್ದೀನಿ. ಇಲ್ಲಿವರೆಗೆ ನೀವು ನೋಡ್ತಾ ಇರೋದು ಒಂದು ಭಾಗ. ಇನ್ನೂ ಹಲವಾರು ವಿಶಿಷ್ಟ ವಿಭಿನ್ನ ವೈಚಾರಿಕ ಆಚಾರ ಪರಂಪರೆಗಳ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಒಂದೊಂದು ವಿಡಿಯೋ ಒಳಗೆ ಹಲವಾರು ವಿಭಿನ್ನ ಕಥೆಗಳನ್ನು, ವಿಭಿನ್ನ ದೃಶ್ಯ ಕಾವ್ಯಗಳು ಒಳಗೊಂಡಿರ್ತವೆ. ಪೂರ್ಣ ನೋಡಿದಾಗ ಅರ್ಥ ಆಗತ್ತೆ, ಇಷ್ಟೆಲ್ಲ ಆಚರಣೆ ಮಾಡ್ತಾರಾ, ಹೀಗೆಲ್ಲ ಆಚರಣೆ ಮಾಡ್ತಾರಾ, ಏನೇನು ಮಾಡ್ತಾರೆ. ಛತ್ರ ಚಾಮರಗಳ ವಿಭಿನ್ನ ಉತ್ಸವಗಳು, ಮಾಡುವಂಥ ಪದ್ಧತಿಗಳು, ಆಚಾರ ವಿಚಾರಗಳನ್ನೆಲ್ಲ ಹೊತ್ತು ತಂದಿದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಜಾತ್ರೆ, ಮತ್ತೊಂದು ಕಲೆ ಕಲಾವಿದನ ಬಗ್ಗೆ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತೇಳಿ ನನ್ನ ಭಾವನೆ. ಹೀಗಾಗಿ ಈ ಕಾರ ಹುಣ್ಣಿಮೆ ರೈತನಿಗೋಸ್ಕರ ಮಾಡಿದ್ದು. ಬಿತ್ತನೆ ಕಾರ್ಯ ಆರಂಭಗೊಳ್ಳುವ ಸಮಯದಲ್ಲಿ ನಿಮಗೆಲ್ಲ ಕೋಟಿ ನಮಸ್ಕಾರ ಸಲ್ಲಿಸಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ತರಲಿ. ಮತ್ತೊಂದು ಜಾತ್ರೆ, ಮತ್ತೊಂದು ಉತ್ಸವಕ್ಕೆ ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾಯಿರಿ. ಧನ್ಯವಾದಗಳು ತಮಗೆ.